ಇವಾಗ ಬರ್ಡೇ ಬಾಯ್ ರೆಡಿ ಆಗವನೆ. ಅಲ್ಲಿ ಕೇಕ್ ಕಳಿಸೋಕ್ಕಾಗಿಲ್ಲ, ಇವಾಗ ರೆಡಿ ಆಗವನೆ. ಸೊ ಹಾಯ್ ಗೈಸ್, ನೆನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಎಲ್ಲ ಬೀಚ್ ಹತ್ರ ಹೋಗಿದ್ರಿ. ಮಸ್ತಾಗಿ ಆಟ ಆಡ್ಕೊಂಡು ನೈಟ್ ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ವಿ, ರೆಸ್ಟ್ ತಗೊಂಡ್ಬಿಟ್ವಿ, ಟ್ರಾವೆಲ್ ಮಾಡಿದ್ವಲ್ಲ. ಅದಕ್ಕೆ ಇವಾಗ ಉಡುಪಿ ಕೃಷ್ಣನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ರಿ. ಹೋಗ್ಬಿಟ್ಟು ಬಂದು ಆಮೇಲೆ ತಿರ್ಗಾ ಬೀಚ್ ಹತ್ರ ಹೋಗ್ತೀರಿ. ಈ ಸತಿ ಬೀಚ್ ತೋರಿಸ್ತೀರಿ. ಇನ್ನೇನಿಲ್ಲ, ಆರಾಮಾಗಿ ಮಸ್ತಾಗೈತೆ ನೋಡ್ರಿ ಮಲ್ಪೆ ಥರ. ಬಿಸಿಲು ಯಾವ ಥರ ಐತೆ ಅಂದರೆ ಇಲ್ಲಂತೂ ಕಣ್ಣು ಹೊಡಿತೈತೆ ಅಂದ್ಕೊಳ್ರಿ. ಶೇಡ್ಸ್ ಇಲ್ದಿರ ಓಡಾಡೋಕ್ಕೆ ಆಗಲ್ಲ, ಆ ಥರ ಬಿಸಿಲು ಏನೂ ಕಾಣಿಸ್ತಾನೆ ಇಲ್ಲ. ಫುಲ್ಲು ಬಿಸಿಲು ಪೀಕಲ್ಲಿ ಐತೆ. ಇನ್ನೂ ಇಲ್ಲಾದರೂ ಸ್ವಲ್ಪ ಕಂಪ್ರೆಸ್ಡ್ ಏರಿಯಾ, ಇನ್ನು ಬೀಚ್ ಹತ್ರ ಫುಲ್ ಇರ್ತೈತೆ, ಅಲ್ಲಿನೂ ಸೈಕು. ಸೊ ಗೈಸ್, ಇಲ್ಲೇ ಉಡುಪಿ ಲೋಕಲ್ಲು ಶಿವಸಾಗರ್. ಸೊ ಗೈಸ್, ದೇವಸ್ಥಾನ ಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ರಿ, ದರ್ಶನ ಆಯಿತು. ಇವಾಗ ದರ್ಶನ ಮಾಡ್ಕೊಂಡು ಆಚೆ ಬಂದ್ರಿ. ಹೆವಿ ಬಿಸಿಲು ಅಂದ್ಕೊಳ್ರಿ, ಮಾತ್ರ ತಡೆಯೋಕ್ಕಾಗಲ್ಲ ಸೆಕೆ. ಅಲ್ಲಿ ಭಜನೆ ಮಾಡ್ತಾವ್ರೆ. ಬೇಕಂತಾನೆ ಬರ್ತಾರೆ ಹಿಂಗೆ. ನಿಮ್ ಜೀವನ ನೀವು ಸರಿಯಾಗಿ ಮಾಡ್ಕೊಳ್ಳಿ ಫಸ್ಟ್ ಅಲ್ವಾ. ಚೆನ್ನಾಗಿ ಓದ್ರಿ, ಒಳ್ಳೆ ಕೆಲಸದಲ್ಲಿ ಒಳ್ಳೆ ಹುಡುಗಿಯರು ಸಿಗ್ತಾರೆ, ಒಳ್ಳೆ ಕುಳ ಇರೋ ಹೇಳ್ರಿ ಬುದ್ಧಿವಾದ ಹೇಳಿ. ಒಳ್ಳೆ ಕುಳ ಇರೋ ಹುಡುಗಿಯವ್ರನ್ನೇ ನೋಡಿ ಮಾಡ್ತಾರೆ. ಚೆನ್ನಾಗಿ ದುಡ್ಡು ಇರುತ್ತೆ, ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಮನೆ ಇರುತ್ತೆ. ಅಂತ ನೀವು ಚೆನ್ನಾಗಿದ್ರೆ, ನೀವು ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿದ್ದು ಚೆನ್ನಾಗಿ ಸಂಪಾದಿಸಿದ್ರೆ ಅಂತ ಹುಡುಗಿಯವ್ರನ್ನೇ ಮದುವೆ ಮಾಡ್ತಾರೆ. ನೀವು ಆರಾಮಾಗಿರ್ಬೋದು. ಆಸ್ತಿ ಅಂತಸ್ತಿಗಿಂತ ನಿಯತ್ತಾಗಿದ್ರೆ ಸಾಕು. ಇರುತ್ತೆ, ನಿನ್ನ ಹತ್ರ ಇದ್ರೆ ಅವ್ರ ಹತ್ರನೂ ಇರುತ್ತೆ ಅಷ್ಟೇ. ಅಲ್ವಾ. ಸೊ ಗೈಸ್, ಕೃಷ್ಣ ಮಠ ದರ್ಶನ ಆಯಿತು, ಭಾರಿ ದರ್ಶನ. ಇವಾಗ ಏನೇನೋ ತಗೊತವ್ರೆ ಅವ್ರವ್ರ ಹುಡುಗಿರು ಕೊಡೋಕ್ಕೆ. ನಮ್ಗೆ ಹುಡುಗಿರೇ ಇಲ್ಲ, ಏನು ಮಾಡೋಣ, ನಾವೇನೂ ತೊಗೊಳಕ್ಕಾಗಲ್ಲ. ಇವನೊಬ್ಬ ತಗೊಂಡ, ಇವನು ಆಲ್ರೆಡಿ ತೊಗೊಂಡು ಕೂತ್ಕೊಬಿಟ್ಟವನೆ. ಇವನಿನ್ನೂ ನೋಡ್ತಾವನೆ ಏನು ತೊಗೊಳ್ಳಿ ಅಂತ. ನೋಡಲಿ. ಸೊ ಗೈಸ್, ಇವಾಗ ಮಲ್ಕೊಂಡಿದ್ರಿ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಬಿಟ್ಟು ಉಡುಪಿ ಹತ್ರ ಬಂದ್ಬಿಟ್ಟು ಮಲ್ಕೊಂಡಿದ್ಬಿಟ್ಟು ಬೀಚ್ ನೋಡೋಣ ಅಂತ ಹೋಯ್ತಾ ಇದ್ದೀರಿ. ಹಂಗೆ ಫೋಟೋಶೂಟ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬರೆಯೋಕ್ಕೆ ಬರೋಣ ಅಂದ್ಕೊಂಡು ಅಂದದೆ ಬಾಯ್ಸ್ ಎಲ್ಲ ಹೋಯ್ತಾ ಇದ್ದೀರಿ. ನೋಡ್ರಿ ಆಸ್ಥೆಟಿಕ್ ಬಾಯ್, ಆ ಮಕ್ಕ ಫೇಸ್ ನೋಡ್ರಿ, ಫುಲ್ ಬ್ಯಾಗಿ ಹಾಕೊಂಬಿಟ್ಟು ರೆಡಿ ಆಗ್ಬಿಟ್ಟವ್ರೆಲ್ಲ ಬ್ಯಾಗಿ ಬಾಯ್ಸ್. ಅಷ್ಟೇ, ಬನ್ರಿ ಬೀಚ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ, ಬೀಚ್ ತೋರಿಸ್ತೀನಿ ಇವತ್ತು. ಇಲ್ಲಿ ಸ್ಕಿನ್ನಿ ಫಿಟ್ ಬಾಯ್, ನೀಟಾಗಿ ನೋಡ್ಕೊಬಿಡ್ರಿ, ಹೋಗ್ಲಿ. ಇದು ಹಿಂಗ್ ಬಾಳ್ಬೇಕು ಲೈಫಲ್ಲಿ. ಎಷ್ಟೇ ವಯಸ್ಸಾದ್ರೂ ಲವ್ ಮಾಡಿರೋ ಹುಡುಗಿ ಜೊತೆ ಹಿಂಗೆ ಹೋಗ್ಬೇಕು. ಏನಂತ ಒನ್ ಡೇ ಪಕ್ಕಾ ಒನ್ ಡೇ ಅಷ್ಟೇ, ಓನ್ಲಿ ವಿತ್ ಹರ್ ಆರ್ ನೋ ಒನ್ ಎಲ್ಸ್. ಸೊ ಗೈಸ್, ಫುಲ್ಲು ವಿಡಿಯೋ ಶೂಟಿಂಗು. ಅಣ್ಣ ಸಾಬ್ ಅವ್ರು ಫೋಟೋ ಶೂಟ್ ಮಾಡ್ತಾವ್ರೆ, ಇವರು ವಿಡಿಯೋ ಶೂಟ್ ಮಾಡ್ತಾವ್ರೆ. ಜೋರ ಬರ್ತದೆ, ಬೇಡ ನಿಧಾನಕ್ಕೆ ಬರೋದು. ಅಣ್ಣ ಫುಲ್ ಚೇಂಜು. ಇವಾಗ ಹೋಗ್ತಾ ಇದ್ದೀರಿ. ಮಲ್ಪೆದೆಲ್ಲ ವಿಡಿಯೋ ಶೂಟಿಂಗ್ ಎಲ್ಲ ಮುಗೀತು. ವಿಡಿಯೋಸು ಭಾರಿಯಾಗಿ ಬಂದೈತೆ, ಫೋಟೋಸು ಮಸ್ತಾಗಿ ಬಂದೈತೆ. ಇನ್ನೇನಿಲ್ಲ, ಪೀಸಾಗಿ ಸೀವಾಗಿ ನೋಡಿಕೊಂಡು ತಿರ್ಗಾ ನಾಳೆ ಮಧ್ಯಾಹ್ನ ಟ್ರೈನು ಹೊರಡ್ಬೇಕು. ತಿರ್ಗಾ ಸಂಡೇ ಹೋಗುತ್ತೆ ಅಷ್ಟೇ. ಹೆಂಗಿತ್ತು ಬೀಚ್ ಎಕ್ಸ್ಪೀರಿಯನ್ಸು? ಭಾರಿ ಸುಸ್ತಾಗ್ಬಿಡೈತೆ, ಮಲ್ಕೋಬೇಕಷ್ಟೇ, ಸುಸ್ತಾಗ್ಬಿಡೈತಿ. ಅಂದರೂ ಒಂದು ಎಂಜಾಯ್ಮೆಂಟ್ ವೈಬ್, ಮೆಮೊರೀಸ್ ಎಲ್ಲ ಮೆಮೊರೀಸ್ ಅವಲ್ಲ. ಫೋಟೋ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಿತ್ತು ಗೈಸ್. ಇವನು ಫಸ್ಟ್ ಟೈಮ್ ಟ್ರೈನ್ ಹತ್ತಿರೋದು, ತಿರ್ಗಾ ಫಸ್ಟ್ ಟೈಮ್ ಬೀಚ್ ಹತ್ರ ಬಂದಿರೋದು. ಅದು ಬಾಸ್ ಐಫೋನ್ ಎತ್ಕೊಂಡ್ ಬಂದವ್ರೆ, ಫುಲ್ ಜೋಶು. ಏನೇನೋ ನೈಟ್ ರೀಲ್ಸ್ ಅಲ್ಲೆಲ್ಲ ಸೇವ್ ಮಾಡಿ ಇಕ್ಕೊಬಿಟ್ಟು ಎಲ್ಲ ಬಂದಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್. ಏನಂತಾರವಲ್ಲ, ಫುಲ್ ಸ್ಯಾಟಿಸ್ಫೈ. ಬಿಸಿಲು ಒಂದೇ ಬೇಜಾರು ಅಷ್ಟೇ, ಬಿಸಿಲೊಂದು ಇರ್ಲಿಲ್ಲ ಅಂತಿದ್ರೆ ಕ್ರೇಜಿ ಆಗಿರೋದು. ಈ ಸೀವಾಕು ಇನ್ನೂ ಐತೆ, ಸೀವಾಕ್ ಇನ್ನೂ ಹೋಗ್ತಾ ಇದ್ರಿ, ಎಂಟ್ರಿ ಆಗ್ತಾ ಇದ್ದೀರ ಅಷ್ಟೇ, ಇನ್ನೂ ಐತೆ. ಶಿಪ್ಪು ಕನ್ಸ್ಟ್ರಕ್ಟ್ ಆಯ್ತೈತಂತೆ ನೋಡ್ರಿ, ನಮ್ಮ ಫ್ರೆಂಡ್ ತೋರಿಸು ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಏನು ಗೈಸ್, ಇನ್ನೂ ತುಂಬ ಇದೆ. ಇನ್ನು ಕೆಸಿನೋದೆಲ್ಲ ಐತೆ,
ಔಟ್ ಆಫ್ ಕಂಟ್ರಿಗೆ ಹೋಗಬೇಕು. ಬಾರಿಯಾಗಿ ಹೋಗ್ಬಿಟ್ಟು ಎಲ್ಲ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಕೊಂಡು ಫಸ್ಟು ಓದಬೇಕು. ಓದಿ ಒಂದು ಮಸ್ತಾಗಿರೋ ಜಾಬ್ ಎಲ್ಲ ತೊಗೊಂಡು ಸ್ಯಾಟಿಸ್ಫೈ ಆದರೆ ಅಷ್ಟೇ. ಇದೇನು ಇದೆಲ್ಲ 1% ಅಷ್ಟೇ, ಇನ್ನೂ ಮಾಡೋದು ತುಂಬ ಐತೆ ಲೈಫಲ್ಲಿ. ಸಿಗ್ತೀನಿ ರೀ ಲೈಫ್ ಬಗ್ಗೆ ಮೋಟಿವೇಶನ್ ಕೂಡ ಸ್ವಲ್ಪ. ಏನಂತೆ ಅವಾಗ ಅಷ್ಟೇ ಕೊಡ್ತಾ ಇರಬೇಕು. ನಾನು ಅಲ್ಲಿ ಆ ಅಂಕಲ್ ಅಂತೂ ಸೇಮ್ ಹಂಗೆ ಅವ್ರೆ ಅನ್ಕೋ ಅಲ್ಲ, ದೇವ್ರಣೆಗೂ ಇವ್ರದ್ದೇನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದಕ್ಕೋಸ್ಕರನೇ ಮಾಡಿರ್ತಾರೆ ಪಕ್ಕ. ಏನೋ ಒಂದು ಎಲ್ಲ ರಿಯಲಿಸ್ಟಿಕ್ ಆಗೈತೆ ನೋಡ್ರಿ, ಭಾರಿ ರಿಯಲಿಸ್ಟಿಕ್ ಆಗೈತೆ ಎಲ್ಲ. ಏನ್ರಿ ಮೀಡಿಯಾ ಏನ್ ಸಮಾಚಾರ ಹೇಳ್ರಿ. ಬಾರಿ ಎಲ್ಲ ಭಯ ಆಗ್ಬಿಡುತ್ತೋ, ಒಂದ್ ನಿಮಿಷ ನಿಜ ಅನ್ಸ್ಬಿಡುತ್ತೆ. ಪಾಪ ಅಂಕಲ್ದು ಮೂಗ್ ಯಾರೋ ಮುರ್ದಾಕ್ಬಿಟ್ಟವ್ರೆ. ಯಾರು ಹೇಳ್ರಿ, ಯಾರು ಹೇಳ್ರಿ? ನೀವ್ ಬಾಯ ಬಿಡ್ತಾ ಇಲ್ಲ ಏಕೆ? ನಾವು ಮಾತಾಡೋಣ. ಯಾವ್ದು ಸೇಮ್ ಹಂಗೆ ಐತೆ ಬಾಬ್ ಮೊಕ್ಕ. ಬರೋ ಇಲ್ಲಿ ಪಕ್ಕದಲ್ಲಿ ಬರೋ, ಸೀರಿಯಸ್ ಆಗಿ ಹಂಗೆ ಐತೆ. ಬಾ ಇಲ್ಲಿ ಪಕ್ಕದಲ್ಲಿ ಬಾ, ನಿಂತ್ಕೋ ಗೈಸ್. ನೀಟಾಗಿ ಅಬ್ಸರ್ವ್ ಮಾಡ್ರಿ ಗೈಸ್, ಸೇಮು ಐಬ್ರೋಸು ಇರಿ. ಎಕ್ಸ್ಪೋಸರ್ ಡೌನ್ ಮಾಡ್ತೀನಿ ಸ್ವಲ್ಪ, ಹೆವಿ ಬೆಳ್ಳಕ್ಕೆ ಕಾಣ್ತಾವನೆ. ಸೇಮ್ ಹಂಗೆ ಐತಲ್ಲ ಮ್ಯಾಮ್? ಇಲ್ಲ ಐತೆ. ಕಂಬ ಕಟ್ಟವ್ರೆ. ಇದು ಮಿನಿ ಲೈಟ್ ಟವರ್ ಇರ್ಬೇಕೆ, ಇದು ಮಿನಿ ಲೈಟ್ ಟವರ್ ಇರ್ಬೇಕು ಗೈಸ್. ಇದು ರಾಹುಲ್ ಅಲ್ಲಿ ಐತೆ. ರಾಹುಲ್ ಶಾಪಿಂಗು ಐತೆ ಅನ್ಸುತ್ತೆ. ಬರೀ ಐಸ್ ಕ್ರೀಮ್ ಕಾಣಿಸ್ತೈತಲ್ಲಿ. ಅಲ್ಲಲ್ಲಕ್ಕೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಐತೆ. ಆ ಮೀನ್ ಮಕ್ಕನು ರಾಹುಲ್ ಇದ್ದಂಗೆ ಐತಲ್ಲ. ಓ ಇಲ್ಲಿ ಕ್ಯಾಟ್ ಐತೆ ನೋಡ್ರಿ ಗೈಸ್. ಕ್ಯಾಟ್ ಬೆಕ್ಕು ತಾನೆ ಇದು? ಬೆಕ್ಕು ನೋಡ್ರಿ, ಇದು ಮಿನಿ ರಾಹುಲ ಮೀನು. ಈ ತರ ಮೀನ್ ಇತ್ತಂತೆ ಆಗಿನ ಕಾಲದಲ್ಲಿ, ಅದಕ್ಕೆ ಇದನ್ನ ಮಾಡೋದೇ ಒಂಥರ ನಮ್ ಜೀವನ ಆಗ್ಬಿಡೈತೆ. ಬಂದಿತ್ತಾವಿ ಅಂತ ಬರೀ ತಿಂತಾನೆ ಇದೀವಿ. ಬಾಂಬೆ ಚಾಟ್ಸ್, ಬಾಂಬೆ ಸ್ಪೆಷಲ್, ಗೋಲಾ, ಹ್ಯಾಟ್ಸ್ ಗಿಟ್ಸ್ ಎಲ್ಲ ಐತೆ. ಬೋಟಿಂಗ್ ರಾಹುಲ್ ಇಲ್ಲಿಗೆ ಬರ್ಬೇಕಾಗಿತ್ತು ನಾವು, ಬೋಟಿಂಗ್ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ. ಹೋಗ್ಬೇಕು. ಎಷ್ಟು ಕೇಳೋಣ ಮಚ್ಚಿ? ನಾಳೆ ಹೋಗೋಣ. ಅದ ಕೇಳೋಣ. ಇಲ್ಲೆಲ್ಲ ಐತೆ ಭಾರಿಯಾಗಿ ಶಾಪಿಂಗು. ಅದ್ ಬೇಡಪ್ಪ, ಆಯಿಲಿ ಫುಡ್ ತಿನ್ಬೇಡ್ರಿ ಇವಾಗ. ಆಯಿಲಿ ಫುಡ್ಡು, ಮಸಾಲ ಪುರಿ ಅವಾಗಲೇ 4 ಗಂಟೆ ಆಗಿತ್ತು, ಹೊಟ್ಟೆ ಹಸಿತಾಯ್ತು. ಕೃಷ್ಣನ ದೇವಸ್ಥಾನ ಮುಗಿಸ್ಕೊಂಡ್ ಬಂದಿದ್ದೀರಿ, ಏನ್ ಕೇಳ್ತೀರಾ? ಮಸಾಲ ಪುರಿಗೆ ಏನೇನೋ ಹಾಕ್ಬಿಟ್ಟವನೆ, ತಿನ್ನಕ್ಕಾಗಿಲ್ಲ, ಏನಿಲ್ಲ, ಬೇಜಾರು. ಇದೈತೆ ತಗೋಬೇಕು. ಡ್ರೀಮ್ ಕ್ಯಾಚರ್ ಇಲ್ಲ ಐತೆ ನೋಡು, ಚೆನ್ನಾಗೈತೆ ಇದೊಂಥರ. ಇಲ್ಲೆಲ್ಲ ಉಡುಪಿ ಬಗ್ಗೆ ನೋಡೋ ರಾಹುಲ್ ಅಲ್ಲಿ ಐತೆ. ಪಲ್ಸ್ ಎಲ್ಲ ಐತೆ, ಚೈನ್ಗಳೆಲ್ಲ ಐತೆ ಗೈಸ್, ಚೆನ್ನಾಗೈತೆ. ಏನು ಐಸ್ ಕ್ರೀಮ್ ಬೇಡ ನಂಗೆ. ಅಲ್ಲೆಲ್ಲ ಐತೆ ರಾಹುಲ, ಅಲ್ಲೆಲ್ಲ ಐತೆ ಆಫರ್ ಅಂತಲ್ಲ, ಒಳ್ಳೊಳ್ಳೆ ಫ್ಲೇವರ್. ಯಾವ ಹುಡುಗರು ಪೀಸ್ ಆಗಿ ಐಸ್ ಕ್ರೀಮ್ ತಿನ್ಕೊಂಡು ಸರ್ಯಾಗಿ. ಏನಂತೀರಾ? ಐಸ್ ಕ್ರೀಮ್ ತಿನ್ಕೊಂಡು ಸೀವಾಕ್ ಹೋಗ್ತಾ ಇದ್ರೆ ನೆಮ್ಮದಿ. ಜೈ ಶ್ರೀರಾಮ್. ಇರೇ ಗೈಸ್, ಐಸ್ ಕ್ರೀಮ್ ಕರೆಕ್ಟ್ ಐತೆ, ತಿನ್ಕೊಂಬಿಟ್ಟು ಆಮೇಲೆ ಮಾಡ್ತೀನಿ. ಇನ್ನೇನು ಸೀವಾಗ ಸ್ಟಾರ್ಟ್ ಆಯ್ತು ಗೈಸ್. ಐಸ್ ಕ್ರೀಮ್ ಖಾಲಿ ಆಯ್ತು, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಿ. ಐಸ್ ಕ್ರೀಮ್ ಖಾಲಿ ಆಗಿದೆ ಅಂತ ಅಲ್ಲ, ಅದು ಬೇರೆ ರೀಸನ್ನು. ಓನ್ಲಿ ಬಾಯ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಾಟ್ ಬಾಯ್ಸ್ ಸೇ ಎಸ್. ಎಲ್ಲ ಚಿಲ್ ಮಾಡ್ಕೊಂಡು ಸಾಂಗ್ ಹಿಂಗೆ ಕೇಳ್ಕೊಂಡು ಬ್ರೋ ಭಾರಿಯಾಗವ್ರೆ. ನಾವೇ ಇಲ್ಲಿ ನೋಡ್ರಿ, ಇಷ್ಟು ಜನ ಇದ್ರು ನಮ್ನ ಒಂಟಿ ಮಾಡ್ಬಿಟ್ಟವ್ರೆ. ಹೋಗ. ಇದು ಯಾವ್ದು ಹಾಕಲ್ಲ, ಸುಮ್ಮನೆ ನಮ್ಮ ಮೆಮೊರಿ. ಹಾಕ್ತೀನೋ, ನಿಂದೆ ಹೈಲೈಟು. ಯಾರು ನೋಡ್ತಾರೆ? ಶಿಶೆ ಇಲ್ಲ ಹಾಳ ಇರುತ್ತೆ ಬಿಡು ಗೈಸ್. KGF ರಾಕಿ ಕಮಿಂಗ್ ಗೈಸ್. ನೋಡ್ರಿ ಗೈಸ್, ಇದಕ್ಕೆ ವರ್ತು ಐಫೋನ್ ತಗೊಳ್ಳೋದು. ಎಂತಕ್ಕೆ ವರ್ತು ಅಂದ್ರೆ ಇದಕ್ಕೆ ವರ್ತು. ಒಳ್ಳೆ ಕ್ಲಾರಿಟಿ, ಕ್ಯಾಮ್ರಾ ಮಸ್ತಾಗಿ ಹೆವಿ ನೋಯ್ತೈತೆ ಕೈ. ಮೊದಲು ವ್ಲಾಗ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಯಾರೋ ನೋಡ್ತಾ ಇದ್ರಿ, ಅಯ್ಯೋ ಅನ್ಸೋದು. ನಾಟ್ ಕೇರಿಂಗ್ ಎಟ್ ಆಲ್. ಏನಂತೀರಾ? ಯಾರಾದರೂ ನೋಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಜೀವನದ ಮೇಲೆ ಜಿಗುಪ್ಸೆ ಅನ್ನೋದು
ಬಂದ್ಬಿಟ್ಟೈತೆ ಅವ್ರು ನೋಡಿ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಬಿಟಾಕಿ ಗಾಯ್ಸ್ ಅದೆಲ್ಲ ತಲೆಗೆಡ್ಸ್ಕೊಬಾರ್ದು, ಸುಮ್ಮನೆ ಮೆಮೊರೀಸು ಅಷ್ಟೇ. ನಾವು ಬಂದಿದ್ದೇ ಇಲ್ಲಿ ಎಂಜಾಯ್ ಮಾಡೋಕ್ಕೆ, ಅದು ವ್ಲಾಗಿಂದ ಇನ್ನೂ ಡಬಲ್ ಮೆಮೊರೀಸ್ ಇವಾಗ ಪೀಸು. ಇಲ್ಲೇನೋ ಐತೆ ಗಾಯ್ಸ್ ಸ್ಟ್ಯಾಚು ನೋಡಿ, ತೋರಿಸ್ತೀನಿ ರೀ. ನೋಡ್ರಿ ಸ್ಟ್ಯಾಚು, ಇದೆಲ್ಲ ಏನೋ ಒಂದು ಇರುತ್ತೆ ಇದರಿಂದ ಟ್ರಾಜಿಡಿಕ್ ಸ್ಟೋರೀಸು, ಅದಕ್ಕೆ ಮಾಡಿರ್ತಾರೆ ಸುಮ್ಮನೆ. ಇದು ಮೀನು ಎತ್ಕೊಂಡು ಹೋಗ್ತಾ ಇರೋದು ಬೋನ, ಅವಾಗ ಮೀನು ಎತ್ಕೊಂಡು ಹೋಗ್ತಾ ಇರೋದು ಅಲ್ವಾ, ಇಬ್ರು ಗಂಡ ಹೆಂಡತಿ. ನೋಡ್ರಿ ಗೈಸ್ ಇಷ್ಟು ಜನ ಅವ್ರೆ, ಇಷ್ಟು ಜನದವ್ರೆ. ಮಣ್ಣೆ, ಅದು ಮಣ್ಣಲ್ಲ, ಏನೋ ಸ್ಟ್ಯಾಚು ಮಾಡಿರೋದು. ಪಿಲೋ ಮೇಲ್ಗಡೆ ಆ ಥರ ಟೆಕ್ಸ್ಚರ್ ಕೊಟ್ಟವ್ರು ಅಷ್ಟೇ ಗೈಸ್. ಕುತ್ಕೋಬಿಟ್ರಿ ಕೊನೆಗೂ. ಸಾಕಾಯ್ತಮ್ಮ ಅಷ್ಟೇ ಗೈಸ್, ಚಿಲ್ಲಾಗಿ. ನೋಡ್ರಿ ಫುಲ್ಲು ಮಲ್ಪೆ ಬೀಚು ಆ ಸೈಡ್. ನಾವು ಅಲ್ಲಿದ್ರಿ ಫಸ್ಟು, ಅಲ್ಲೆಲ್ಲೋ ಇದ್ರಿ ನಾವು. ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ವಿ. ಇಲ್ಲಿ ಹೆಂಗೆ ಬಂದ್ವಿ ಅಂದರೆ ಈ ಸಿಂಗಲ್ ಲೈಟ್ ಅಲ್ಲಿಂದ ಕಾಣಿಸುತ್ತೆ. ಹೋಗ್ಬೇಕಾರೆ ಅಲ್ಲೋಗಿ ಈ ವ್ಯೂ ತೋರಿಸ್ತೀನಿ, ಇಲ್ಲಿಂದ ಆ ವ್ಯೂ ನೋಡ್ಕೊಳ್ರಿ. ನೋಡಿ ನಮ್ಮ ಗೆಂಡೆ ತಿಮ್ಮ ಐಸ್ ಕ್ರೀಮ್ ತಿಂತಾವನೆ. ಮ್ಯಾಮ್ ಓಪಿಂದ ಚಾಟ್ ಗೆಂಡೆ ತಿಮ್ಮ, # ಗೆಂಡೆ ತಿಮ್ಮ. ಕಮೆಂಟ್ ಮಾಡಿ ಗಾಯ್ಸ್ ಎಲ್ಲರೂ. ನೀನೇ ವ್ಲಾಗ್ ಮಾಡೋ, ನಿನ್ನ ಹತ್ರನೂ ಫೋನ್ ಇಲ್ವಾ? ನಂಗೆ ಇಂಥರ ಬಂದಿದ್ರೆ ಹೇಳ್ತೀನಿ ನೋಡಿಲಿ, ವಿಡಿಯೋ ನೋಡು. ನಮ್ಮನೆ ಬರಲ್ಲ ಕೊಡೋ ಇಲ್ಲಿ ನೀನು ಮಾಡೋಕ್ಕೆ ಬರಲ್ಲ ಅದಕ್ಕೆ. ಅವನು ಒಂದೇ ಟೆಕಲ್ಲಿ ವಿಡಿಯೋ ಮಾಡ್ತಾನೆ, ಒಂದು ವ್ಲಾಗ್ ಮಾಡೋಕ್ಕಾಗಲ್ಲ ಮಾಡೋಕ್ಕೆ. ಗೈಸ್ ಅಲ್ಲಿ ಮುನಿ ನೋಡ್ರಿ ಗೈಸ್, ನಮ್ಮ ಫ್ರೆಂಡು. ಐ ಆಮ್ ಫ್ರಮ್ ಬೆಂಗಳೂರು. ಚಿಂಟು ಬೈ. ಊಟ ಬಾರಿಸ್ತವ್ರೆಲ್ಲ ಬಾರಿಸ್. ಬೋನ ಹೆಂಗೈತೆ ಬೈ? ನಾನು ಸರಿ ತೋರಿಸು. ಅಣ್ಣ ಇವರೇನೆ ಕೊಟ್ಟಿರೋದು ಎಲ್ಲ ಭಾರಿ ಅಂದ್ಕೊಳ್ರಿ. ಊಟ ಮಾತ್ರ ರಾಹುಲ್ ಅಂತೂ ಬಾರಿಸ್ತಾನೆ. ನೂಡಲ್ಸು, ಎಗ್ ರೈಸು, ಫ್ರೈಡ್ ರೈಸು. ನೋಡ್ರಿ ಇವು ನೀನು ಭಾರಿ ಊಟ. ಹೊಟ್ಟೆ ತುಂಬ ಊಟ ಅನ್ಕೊಳ್ರಿ. ಫುಲ್ ಸೀಲ್ ಬಿಟ್ಬಿಟ್ಟಿದೆ ಬ್ರೋ, ಬಟನ್ ಕಿತ್ತೋಯ್ತಾವೆ. ಅಷ್ಟೇ. ಎಷ್ಟು ಇಸ್ಕೊಂಡ್ರ ಅಮೌಂಟ್ ಅವ್ರು? ಸೊ ಗೈಸ್ ಕೆಂಗೇರಿ ಬಂದ್ರಿ, ಟ್ರಿಪ್ ಎಲ್ಲ ಮುಗೀತು ಅಷ್ಟೇ. ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಟ್ರಿಪ್ ಮುಗೀತು, ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದು 6 ಗಂಟೆ ಆಗೈತೆ ಅಷ್ಟೇ. ಪೀಸ್ ಎಲ್ಲ ತಿರ್ಗಾ ಪೀಸೇ ಎಲ್ಲ ಅಷ್ಟೇ.